ವಿಜಯಪುರ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರ ಹಾಗೂ ಉಪಮಹಾಪೌರರ ಕೊಠಡಿಗೆ ಪೂಜೆಯನ್ನು ನೆರವೇರಿಸಲಾಯಿತು. ಮಹಾಪೌರ ಕೊಠಡಿಯಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಧರ್ಮದ ಪ್ರಕಾರ ಪೂಜೆಯನ್ನು ನೆರವೇರಿಸಿತು. ಇದೇ ವೇಳೆ ಎಲ್ಲ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರಿಗೆ ಸನ್ಮಾನ ಮಾಡುವ ಮೂಲಕ ಮಹಾಪೌರ ಮಹೇಶ್ ಜಬಿನ್ ಹೊರ್ತಿಯವರು ಕೃತಜ್ಞತೆಯನ್ನು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಹಾಗೂ ಮಹಾಪೌರರ ಪತಿ ಅಬ್ದುಲ್ ರಜಾಕ್ ಹೊರ್ತಿ, ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರದಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ ಮತ್ತು ಆಡಳಿತ ಪಕ್ಷದ ಸದಸ್ಯರು ಹಾಗೂ ವಿರೋಧ ಪಕ್ಷದ ಬಿಜೆಪಿ ಸದಸ್ಯರು ನಾವೆಲ್ಲರೂ ಕೂಡಿ ಹೆಗಲಿಗೆ ಹೆಗಲು ಕೊಟ್ಟು ವಿಜಯಪುರ ಮಹಾನಗರವನ್ನು ಅಭಿವೃದ್ಧಿಪಡಿಸೋಣ ಎಂದು ಹೇಳಿದರು. ನನ್ನ 1 ವರ್ಷದ ಅವಧಿಗೆ ತಮ್ಮೆಲ್ಲ ಸಹಕಾರ, ಪ್ರೀತಿ, ವಿಶ್ವಾಸ ಅವಶ್ಯಕತೆ ಇದೆ. ಇವತ್ತಿನ ದಿವಸ ನಾನು ಉಪ ಮಹಾಪೌರನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ನನಗೆ ಈಗ ಹೆಚ್ಚು ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದರೆ ಬಿಜಾಪುರ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ನಿನ್ನೆ ನಾವು ಹೋಗಿ ನಮ್ಮ ಚುನಾವಣೆ ನಡೆದ ನಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ MB ಪಾಟೀಲ್ ಸಾಹೇಬ್ರಿಗೂ ಹೋಗಿ ಬಿಜಾಪುರದಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಎಲ್ಲ ನಿನ್ನೆ ಹೋಗಿ ಮಾತಾಡಿದ್ವಿ. ಅವರೆಲ್ಲದಕ್ಕೂ ಸಹಕಾರ ಕೊಡ್ತೀನಿ ಅನ್ನೋ ವಿಶ್ವಾಸ ನನ್ನನ್ನು ಹೇಳಿ ಕಳಿಸಿದ್ದಾರೆ. ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದರೆ ಅದರಲ್ಲೂ ನನಗಂತೂ ಭಾಳ ಹೆಚ್ಚು ಜವಾಬ್ದಾರಿ ಇದೆ. ಈ ಉಪಮಹಾಪೌರನಾಗಿ ಇವತ್ತು ಅಧಿಕಾರ ಸ್ವೀಕಾರ ಆಗಿ ನಾನು ಒಬ್ಬ ಉಪಮಹಾಪೌರನಾಗಿರೋದು ನನಗೆ ಖುಷಿ ತಂದಂಥ ವಿಚಾರ. ನಾನು ಒಂದು ಕುಗ್ರಾಮದಲ್ಲಿ ಬಡ ಕುಟುಂಬದಿಂದ ಬೆಳೆದು ಬಂದವನು. ನಾನು ನಿಮ್ಗೆ ಅದರಂತೆ ಇನ್ನೊಂದು ವಿಚಾರ ನಾನು ಹೆಮ್ಮೆಗೆ ಹೇಳಲೇಬೇಕಾಗ್ತದೆ. ಎಲ್ಲ ನನ್ನ ಮಹಾನಗರ ಪಾಲಿಕೆಯ ಸದಸ್ಯರ ಸಹಕಾರ, ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ಉಪಮಹಾಪೌರನಾಗಿ ಆಗಿದ್ದೀನಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ನಮ್ಮ MB ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ ಅಲಗೂರು ಸಾಹೇಬರಾಗಿರ್ಬೋದು, ನಮ್ಮ ಕಟಗೌಂಡ್ ಸಾಹೇಬರಾಗಿರ್ಬೋದು, ನಮ್ಮ ಹಮೀದ್ ಮುಷ್ರಫ್ ಸರ್ ಅಂತೂ ಹಮೀದ್ ಮುಷ್ರಫ್ ಸರ್ ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ಬೇಕು. ಈ ಒಂದು ಚುನಾವಣೆಯ ಮೊದಲು ಆಗಿರ್ಬೋದು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಈ ಚುನಾವಣೆ ನಾವು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೇವೆ.